ಹಾಯ್ ಫ್ರೆಂಡ್ಸ್, ಹೀಗೆ ನಾ ಇರೋದು ನಮ್ಮ ಮಿನಾರ್ ಬಾಯ್ ಗರಾಜಲ್ಲಿ ಯಮಾ ಸ್ಪೆಷಲಿಸ್ಟ್ ಅವರು ಮತ್ತು ಎಕ್ಸ್ ರೇಸರ್ ಅವರು ಮಿನಾರ್ ಬಾಯು. ಹೀಗೆ ಯಮಾ ಬೈಕ್ಸ್ ಎಲ್ಲ ರೆಜಿಸ್ಟ್ರೇಷನ್ ಸುಮಾರು ಬೈಕ್ಸ್ ಇವ್ರ ಜೊತೆ ಬರ್ತವೆ. ಮತ್ತು ಯಮಾ ಬೈಕ್ಸ್ RX100 ಇರಲಿ, RX135 ಇರಲಿ, 4 ಸ್ಪೀಡ್ 5 ಸ್ಪೀಡ್ ಎಲ್ಲ ಡೀಲ್ ಮಾಡ್ತಾರೆ. ಇಲ್ಲೇ ನೀವು ನೋಡ್ತೀರಾ ಎಂಟೈರ್ ಚೇಸಿಸ್ ಸೆಟ್ ಆಗಿದೆ. ಈ ಗಾಡಿ ರೆಜಿಸ್ಟ್ರೇಷನ್ ರೆಡಿ ಆಗ್ತಾ ಇದೆ. RX135 ಇತ್ತು ನೋಡಿ, ಫ್ರೇಮ್ ಎಲ್ಲ ರೆಡಿ ಆಯಿತು. 2004 ಮಾಡಲ್, 2004 ಮಾಡಲು. ಒನ್ಸ್ ಗಾಡಿ ರೆಡಿ ಆಗಿಲ್ಲ ಮಿನಾರ್ ಬಾಯ್, ಈ ಗಾಡಿ ಸೆಲ್ಗೆ ಇದು ಗಾಡಿ ರೆಡಿ ಆದಮೇಲೆ ಸೆಲ್ಗೆ ಬರ್ತದೆ. ಎಲ್ಲ ಕಂಪ್ಲೀಟ್ ಫುಲ್ ಬಾಡಿ ಎಂಜಿನ್ ಎಲ್ಲ ರೆಸ್ಟ್ರೇಷನ್ ಅಲ್ವಾ ಬೈ? ಸೊ ಫುಲ್ ಕಂಪ್ಲೀಟ್ ರೆಜಿಸ್ಟ್ರೇಷನ್. RX135 4 ಸ್ಪೀಡ 5 ಸ್ಪೀಡ ಬೈ? 4 ಸ್ಪೀಡ್ RX135 ರೆಡಿ ಆಗ್ತದೆ. ಒನ್ಸ್ ಇದು ರೆಡಿ ಆದಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಮತ್ತು ಇಲ್ಲಿ ನೋಡಿ ರೇಸ್ ಗಾಡಿಗಳು. ಮಿನಾರ್ ಬಾಯ್ ರೇಸರ್, ಅವರು ಸುಮಾರು ವರ್ಷ ರೇಸಿಂಗ್ ಮಾಡ್ತಾರೆ. ರೇಸ್ಗೆ ಹೋಗೋರು ನೀವು ಬನ್ನಿ, ಗಾಡಿ ರೆಡಿ ಮಾಡಬೇಕಂದ್ರೆ ಇವ್ರ ಜೊತೆನೇ ಬನ್ನಿ. ಇಲ್ಲಿ ನೋಡಿ ನಂಬರ್ ಸ್ಟಿಕ್ಕರ್ ಎಲ್ಲ ಹಾಕಿದ್ದು. ಹೀಗೆ ಒಂದು RXZ ಇದೆ, RXZ ಮಿನಾರ್ ಬಾಯ್ ರೆಡಿ ಮಾಡಿದ ಗಾಡಿ. ಅದು ನಿಮ್ಗೆ ತೋರಿಸ್ತೀನಿ. RXZ ಮಿನಾರ್ ಬಾಯ್ ಸೂಪರ್. RXZ ರೆಜಿಸ್ಟ್ರೇಷನ್ ಮಾಡಿದ್ರಾ? ಹೌದು. ಯಾವ ಮಾಡಲು, ಎಷ್ಟು ಖರ್ಚಾಯ್ತು? ಹಾಂ, ಅದಕ್ಕೆ ಟೋಟಲ್ 1,25,000 rupees ಖರ್ಚಾಗಿದೆ. ಓಕೆ, ವಿತ್ ಲೇಬರ್. ಹಾಂ, ಮ್ಯಾಗ್ವಿಲ್, ಫ್ರಂಟ್ ಫೋರ್ಕ್, ಟೈರ್ಸ್, ಎಷ್ಟು ಪೆಂಡಿಂಗ್ ಐಟಮ್ ಇದೆ. ಟ್ಯಾಂಕ್ ಬಿಟ್ಟು ಎಲ್ಲ ಹೊಸದು, ಸೈಲೆನ್ಸರ್ ಹೊಸದು, ಶಾಕ್ ಅಬ್ಸರ್ವ್ ಹೊಸದು, ಗೇರ್ ಬಾಕ್ಸ್ 5 ಸ್ಪೀಡ್ ಹೊಸ ಗೇರ್ ಬಾಕ್ಸ್, ಕ್ಲಚ್ ಕವರ್ ಕನ್ವರ್ಟ್ ಮಾಡಿಬಿಟ್ರೆ 5 ಸ್ಪೀಡಾಗೆ ಕನ್ವರ್ಟ್. ಬೇರೆದು ಬೋರ್ ಹಾಕಿರೋದು 1 mm ಫ್ರೆಶ್ ಬೋರ್ ಹಾಕಿ, ನ್ಯೂ ಬೋರ್. ಗಾಡಿ ಎಲ್ಲ ಫುಲ್ ರೆಸ್ಟೋರೇಷನ್ ಆಗಿದೆ. ಎಲ್ಲ ಹೊಸದು ಹಾಕಿರೋದು ಗಾಡಿನಲ್ಲಿ. ಬೋರು, ಎಂಜಿನ್ ಎಲ್ಲ ರೆಸ್ಟೋರೇಷನ್ ಆಗಿದೆ. ಇಂಜಿನ್, ಟ್ಯಾಂಕ್, ಚಾರ್ಸಿ, ಅದು ಬಿಟ್ಟರೆ ಎಲ್ಲ ಹೊಸದೇ ಇರೋದು ಗಾಡಿನಲ್ಲಿ. ಸೀಟ್ ಹೊಸದು, ಕ್ಯಾರಿಯರ್, ಕ್ವಿಕ್ ಟ್ರಾಟ್ಲ್, ಹ್ಯಾಂಡಲ್, ಮೀಟರ್, RPM ಮೀಟರ್ ಎಲ್ಲ ಹೊಸದು ಹಾಕಿರೋದು. ಓಕೆ, ಎಷ್ಟು ಬೈ ಫೈನಲ್ ಬಜೆಟ್ ಎಷ್ಟಾಗಿದೆ ಬೈ ಇದು ಕಂಪ್ಲೀಟ್ ರೆಸ್ಟೋರೇಷನ್ಗೆ? 1,25,000 rupees ಆಗಿದೆ ವಿತ್ ಲೇಬರ್. ಓಕೆ, ಗ್ರೇಟ್ ಬೈ. ಗಾಡಿ ಮಾತ್ರ ಸೂಪರ್ ಆಗಿದೆ. ಆಯ್ತು ಮಿನಾರ್ ಬಾಯ್, ಗಾಡಿ ಸ್ಟಾರ್ಟ್ ಮಾಡಿ ಬೈ. ಫಸ್ಟ್ ಬೀಟ್ಸ್ ತೋರಿಸ್ಬಿಡಲ್ಲ. RXZ ಫುಲ್ ರೆಸ್ಟೋರೇಷನ್, ಕಂಪ್ಲೀಟ್ ರೆಸ್ಟೋರೇಷನ್ ಸೌಂಡ್. RXZ ಕಂಪ್ಲೀಟ್ ರೆಸ್ಟೋರೇಷನ್ ನಮ್ಮ ಮಿನಾರ್ ಬಾಯ್ ಮಾಡಿದ್ದಾರೆ. ನಮ್ಮ ಮಿನಾರ್ ಬಾಯ್ ಗರಾಜ್ ಮೈಸೂರಲ್ಲೇ ಬರ್ತದೆ, ದೊಡ್ಡ ಚರ್ಚ್ ಆಪೋಸಿಟೇ ಬರ್ತದೆ. ಮತ್ತು ಇಲ್ಲೇ ನೀವು ನೋಡ್ಬೋದು ಗಾಡಿ ಫುಲ್ ವಾಕರನ್ನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಬಾಡಿ ಪೇಂಟ್ ಕಲರ್ ನೋಡಿ, ಇದು ಲೈಮ್ ಎಲ್ಲೋ ಅಂತ. ಅಷ್ಟು ಪೇಂಟ್ ಕ್ವಾಲಿಟಿನ ಅಷ್ಟು ಸೂಪರಾಗಿ ಮಾಡಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಮತ್ತು ಡಿಕಾಲ್ ಸ್ಟಿಕ್ಕರ್ಸ್ ಹಾಕಿದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಏಕ್ದಮ್ ಸ್ಟಾಕ್ ಗಾಡಿ ಇತ್ತು. ಹೆಂಗೆ RXZ ಶೋರೂಮಲ್ಲಿ ಹೆಂಗೆ ಇರ್ತೋ ಆ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ. ಕಲರ್ನ ಡೇ ಲೈಟಲ್ಲಿ ನೋಡ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗೈತೆ. ಇಲ್ಲಿ ನೀವು ನೋಡ್ಬೋದು. ಮತ್ತು ವೀಲ್ಸ್ ಎಲ್ಲ ಮ್ಯಾಗ್ ವೀಲ್ಸ್ ಐತೆ ನಿಮಗೆ. ಮ್ಯಾಗ್ ವೀಲ್ಸ್ ವಿತ್ ಡಿಸ್ಕ್ ಬ್ರೇಕ್ಸ್ ಐತೆ ನಿಮಗೆ. ಡಿಸ್ಕ್ ಬ್ರೇಕ್ ಇದೆ ನಿಮಗೆ. ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಹಾಕಿದ್ದಾರೆ ನಿಮಗೆ. ಮತ್ತು ಇಲ್ಲೇ ನೋಡ್ಬೋದು ಶಾಕ್ ಅಬ್ಸಾರ್ಬರ್ಸ್ಗೆ ನಿಮ್ಗೆ ವಿತ್ ಕವರ್ ಬರ್ತದೆ, ಕವರ್ ಪ್ರೊಟೆಕ್ಷನ್. ಫ್ರಂಟ್ ಪ್ರೊಫೈಲ್ ನೋಡ್ತಾ ಇದ್ದೀರಾ, ತುಂಬ ಬ್ಯೂಟಿಫುಲ್ ಆಗೈತೆ. ಫ್ರಂಟ್ ಪ್ರೊಫೈಲ್ ಎಲ್ಲ ಹಂಗೆ ಒರಿಜಿನಲ್ ಸ್ಟಾಕ್ ಪ್ರೊಫೈಲೇ ಇತ್ತು. ಹಂಗೆ ಸುಮಾರು ವರ್ಷ ಮುಂಚೆ ಶೋರೂಮಲ್ಲಿ ಹೆಂಗೆ ಗಾಡಿ ರಿಲೀಸ್ ಆಯಿತು ಹಂಗೆ ಸೇಮ್ ಸೆಟಪ್ ಐತೆ. ಮಿನಾರ್ ಬಾಯ್ ಹ್ಯಾಂಡಲ್ ಬಾರ್ಸ್ ಚೇಂಜ್ ಅಲ್ವಾ? ಬೇರೆ ಮಾಡೆಲ್ ಹ್ಯಾಂಡಲ್ ಬಾರ್ ಅದು ಇಲ್ಲ, ಇದು ಐತೆ ಒಂದು ಹಾಕಿದ್ದೀವಿ, ಒಂದು ಸಿಕ್ಕಲ್ಲ ಈಗ. ಓಕೆ, ನೆಕ್ಸ್ಟ್ ಒಂದು ಹೈ ಹ್ಯಾಂಡಲ್ ಹಾಕ್ಕೊಡ್ತೀನಿ. ಅದೊಂದು ಹಾಕ್ಕೊಟ್ಬಿಟ್ರೆ ಗಾಡಿ ಲುಕ್ ಚೇಂಜ್ ಆಗ್ತದೆ. ಓಕೆ, ಸ್ಪೀಡೋ ಮೀಟರ್ ಎಲ್ಲ ನೋಡಿ, RPM ಮೀಟರ್ ಎಲ್ಲ ಐತೆ, ಎಲ್ಲ ಸೂಪರ್ ಆಗಿದೆ. ನೋಡ್ಬಿಟ್ಟು ಇದು ಹೊಸ ಮೀಟರ್ RPM ಮೀಟರ್ ಅದು ಇಲ್ಲಿಗೆ ಬಂದ್ಬಿಟ್ರೆ ಅದು ಸ್ಟಕ್ ಆಗ್ತದೆ. ಖಂಡಿತ ಬಾಯ್. ನೋಡಿ ಎಲ್ಲ ಮೀಟರ್, ಸ್ಪೀಡೋ ಮೀಟರ್, RPM ಮೀಟರ್ ಮತ್ತು ಇಗ್ನಿಷನ್ ಎಲ್ಲ ಸ್ಟಾಕ್ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಸೂಪರ್ ಕ್ಲಚ್. ನೋಡಿ ಎಲ್ಲ ಗ್ರಿಪ್ ಎಲ್ಲ ಹಾಕಿದ್ದಾರೆ, ಸೂಪರ್. ಇದು ಏನು ಹೇಳಿದ್ರೆ ಬೈ, ಇದು ಕ್ಲಚ್ ಕ್ವಿಕ್ ಥ್ರಾಟಲ್. ಕ್ವಿಕ್ ಥ್ರಾಟಲ್
ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ಪಿಕಪ್ ಸೂಪರ್ ಆಗ್ತದೆ, ಪಿಕಪ್ ಸೂಪರ್ ಆಗ್ತಾರೆ, ರೆಸ್ಪಾನ್ಸ್ ಸೂಪರ್ ಆಗಿರ್ತದೆ, ಕ್ವಿಕ್ ಥ್ರಾಟಲ್ ಎಲ್ಲ ಹಾಕಿದ್ದಾರೆ. ಸೊ ಹಂಗೆ ಬಾಡಿ ಹಂಗೆ ನೋಡ್ತಾ ಇದ್ದಾರೆ. ರಾಯರ್ ವೀಲು ನಿಮ್ಗೆ ಮ್ಯಾಗ್ ವೀಲ್ಸ್ ಬರ್ತಾ ಇದೆ. ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇದ್ದಾರೆ, ತುಂಬ ನೀಟಾಗಿದೆ ನೋಡ್ಬೋದು. ಇಲ್ಲಿ ಸ್ವಲ್ಪ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಗಾಡಿನ. ಮತ್ತು ಇಲ್ಲಿ ನೋಡ್ಬೋದು ಫುಲ್ ಕಂಪ್ಲೀಟ್ ರೆಸ್ಟ್ರೇಷನ್. ಇದರಲ್ಲೊಂದು ಓಪನ್ ಚೈನ್ ಕವರ್ ಕೊಟ್ಟಿದ್ದಾರೆ. ಓಪನ್ ಚೈನ್ ಕವರಿಂದ ಎವ್ರಿ 500 ಕಿಲೋಮೀಟರ್ಸ್ ಚೈನ್ ಖಂಡಿತ ಕ್ಲೀನ್ ಮಾಡಿ ಲೂಬ್ರಿಕೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲೇ ನೋಡ್ತಾ ಇದ್ದಾರೆ ಹೆಡ್ ಮತ್ತು ಎಂಜಿನ್ ಕವರ್ಸ್ ಎಲ್ಲ ಕ್ರೋಮ್ ಆಯಿತು, ಎಲ್ಲ ಕ್ರೋಮ್ ಪೇಂಟ್ ಆಗಿದೆ ನೋಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗೈತೆ. ಟ್ಯೂನಿಂಗ್ ಇಸ್ ನಾಟ್ ಎ ಕ್ರೈಮ್ ಅಂತ ಸೂಪರಾಗಿ ಒಂದು ಸ್ಲೋಗನ್ ಇಟ್ಟಿದ್ದಾರೆ. ಮತ್ತು ಯಮ ಲೋಗೋ ನೋಡ್ತಾ ಇದ್ದೀರಾ ಹಂಗೆ ಐತೆ. ಮತ್ತು ಇಲ್ಲೇ ನೋಡ್ಬೋದು. ಮತ್ತು ತುಂಬ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ನೋಡಿದ್ರೆ ಗಿಯರ್ ಶಿಫ್ಟ್ ಲೀವರ್ಲೇ ನೋಡ್ಬೋದು. ಅದಕ್ಕೂ ನಿಮ್ಗೆ ಒಂದು ರಬ್ಬರ್ ಕ್ಯಾಪ್ ಕೊಟ್ಟಿದ್ದಾರೆ. ಫುಟ್ ರೆಸ್ಟು ಓವರಾಲ್ ಕಂಪ್ಲೀಟ್ ರೆಸ್ಟೋರೇಷನ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನಮ್ಮ ಮಿನಾರ್ ಬಾಯ್. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. ನಿಮಗೂ RX 100, RX 135 4 ಸ್ಪೀಡ್ 5 ಸ್ಪೀಡ್ ಯಾವುದು ಹಳೆಯ ಗಾಡಿ ನೀವು ತೊಗೊಂಡ್ರೆ ರೆಸ್ಟ್ರೇಷನ್ ಮಾಡಬೇಕು, ಎಂಜಿನ್ ವರ್ಕ್, ಬೋರ್ ವರ್ಕ್ ಎಲ್ಲ ಎಂಟೈರ್ ಬಾಡಿ ರೀಪೇಂಟಿಂಗ್, ಚೇಸಿಸ್ ಪೇಂಟಿಂಗ್, ಫುಲ್ A to Z ಪಾಯಿಂಟ್ ಟು ಪಾಯಿಂಟ್, ಬಂಪರ್ ಟು ಬಂಪರ್ ನಿಮ್ಗೆ ಕಳ್ಸೋದನ್ನು ನಮ್ಮ ಮಿನಾರ್ ಬಾಯ್ ಜೊತೆ ಬಿಡಿ. ಫೋನ್ ನಂಬರ್ ಸೂಪರಾಗಿ ಮಾಡ್ತಾರೆ ಇವರು. ಮಿನಾರ್ ಬಾಯ್ನ ನಂಬರ್, ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ 7019038212. ಐ ರಿಪೀಟ್ 7019038212 ಮಿನಾರ್ ಬಾಯ್ ನಂಬರು. ದಯವಿಟ್ಟು ಫೋನ್ ಹಚ್ಚಿ ಅವರು ಗರಾಜಿಗೆ ಇಲ್ಲಿ ಬನ್ನಿ ನೀವು. ಓಕೆ, ಯಮಹಾ ಮಾಡೆಲ್ ಬೈಕ್ಸ್ RX 100, RX 135 4 ಸ್ಪೀಡ್ 5 ಸ್ಪೀಡ್, RX Z 4 ಸ್ಪೀಡ್ 5 ಸ್ಪೀಡ್ ಯಾವ ಗಾಡಿ ನಿಮ್ಗೆ ಬೇಕಂದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಯಾವ ಮಾಡೆಲ್ ಗಾಡಿ ಕೇಳಿದ್ರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಫಸ್ಟ್ ಫ್ರಮ್ 1987 ಮಾಡೆಲ್ ನಿಮ್ಗೆ ಜಪಾನೀಸ್ ಎಂಜಿನ್ ಮಾಡೆಲ್ ಬೇಕಂದ್ರೆ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಸೊ ಬನ್ನಿ, ಗಾಡಿ ಬಂದು ತೊಗೊಳ್ಳಿ. ನೀವು ಹಳೆಯ ಗಾಡಿ, ತುಂಬ ಹಳೆಯ ಗಾಡಿಯಿಂದ ರೆಡಿ ತೊಗೊಳ್ಬೋದು. ಕಂಪ್ಲೀಟ್ ರೆಸ್ಟ್ರೇಷನ್ ತುಂಬ ಕಾನ್ಫಿಡೆಂಟಾಗಿ ಮಿನಾರ್ ಬಾಯ್ ಜೊತೆ ನೀವು ಮಾಡ್ಬೋದು. A to Z ನಿಮಗೆ ಕ್ವಾಲಿಟಿ ವರ್ಕ್ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಗಾಡಿ ಐತೆ 1996 ಮಾಡೆಲ್. ಇದು ಯಮಹಾ RX 135 4 ಸ್ಪೀಡ 5 ಸ್ಪೀಡ ಬೈ ಇದು ಫುಲ್ ರಿಸ್ಟೋರ್ ಆಗಿದೆ. ಓಕೆ, 4 ಸ್ಪೀಡ್ ಗಾಡಿ ಫುಲ್ ಕಂಪ್ಲೀಟ್ ರೆಸ್ಟೋರ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಆಸಮ್ ಆಗೈತೆ ಗಾಡಿ. ಈ ಪರ್ಫಾರ್ಮೆನ್ಸ್ ಎಲ್ಲ ಚಲೋ ಇರ್ತದೆ. ಇದನ್ನು ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ನಿಮಗೆ. ಇದು ನೋಡ್ತಾ ಇದ್ದೀರಾ ಸೂಪರ್ ಆಗಿದೆ ಗಾಡಿ. ಇದನ್ನು ರೆಸ್ಟೋರ್ ಆಗಿದೆ ಗಾಡಿನೇ ಇದು ನೋಡ್ಬೋದು. ಎಲ್ಲ ಒರಿಜಿನಲ್ ಸೀಟ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಗಾಡಿ ಸ್ಟಾರ್ಟ್ ಮಾಡಿ ನೋಡ್ತಾ ಬೀಟ್ಸ್ ಎಲ್ಲ ಕೇಳ್ಬೋದು ನೀವು. ಸೂಪರ್ ಆಗಿದೆ. ಸೊ ಈ ಗಾಡಿ ಬಂದರೆ ನಿಮಗೆ ಸೇಲ್ಗೆ ಇದೆ ನೋಡ್ಬೋದು. ಎಲ್ಲ ಮ್ಯಾಗ್ ವೀಲ್ಸ್ ವಿತ್ ಫ್ರಂಟಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕು ಹಾಕಿದ್ದಾರೆ. ಡಿಸ್ಕ್ ಬ್ರೇಕ್ ಇದೆ, ಕಮ್ಸ್ ವಿತ್ ಡಿಸ್ಕ್ ಬ್ರೇಕ್ ನಿಮಗೆ. ಎಲ್ಲ ಗಾಡಿ ನೋಡಿ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ತುಂಬ ನೀಟಾಗಿದೆ, ರೆಸ್ಟೋರ್ ಆಗಿದೆ ಗಾಡಿ ಇದು. ನೀವೆಲ್ಲೇ ನೋಡ್ಬೋದು ನೀವು. ಸ್ಪೀಡೋಮೀಟರ್ ಇರಲಿ, ನಿಮ್ಗೆ ಸ್ವಲ್ಪ ಆಲ್ಟರ್ಡ್ ಹ್ಯಾಂಡಲ್ ಬಾರ್ ಬರ್ತದೆ. ಈ ಹ್ಯಾಂಡಲ್ ಬಾರ್ಲೆ ನಿಮ್ಗೆ ಲುಕ್ಕು ಚಲೋ ಇರ್ತದೆ. ಗಾಡಿ ಕಂಟ್ರೋಲು ಸೂಪರಾಗಿ ಇರ್ತದೆ ನೋಡ್ಬೋದು. ಟ್ಯಾಂಕ್ ಎಲ್ಲ ತುಂಬ ನೀಟಾಗೈತೆ. KA 21 ರಿಜಿಸ್ಟ್ರೇಷನ್ ಇದು.